ಉಗ್ರ ಪೋಷಿತ ಪಾಕಿಸ್ತಾನ ತಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದ್ರು ಕೂಡ ಅದರಿಂದ ಹೊರಗೆ ಬರೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಜನರೇ ಪಾಕಿಸ್ತಾನವನ್ನು ನಂಬುತ್ತಾ ಇಲ್ಲ. ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತಕ್ಕಂಥ ಘೋಷಣೆ ಪಾಕಿಸ್ತಾನದಾದ್ಯಂತ ಮೊಳಗ್ತಾ ಇದೆ. ಅದರಲ್ಲಿ ಮೊದಲ ಹೆಜ್ಜೆಯನ್ನು ಮುಂದಿಟ್ಟಿರ್ತಕ್ಕಂಥ ಬಲೂಚಿಸ್ತಾನ ತಮ್ಮನ್ನು ತಾವು ಸ್ವತಂತ್ರ ದೇಶ ಅಥವಾ ಸ್ವತಂತ್ರ ರಾಷ್ಟ್ರ ಅಂತ ಈಗಾಗಲೇ ಘೋಷಿಸಿಕೊಂಡಿದ್ದಾರೆ. ಟೆಕ್ನಿಕಲಿ ನಾವೀಗ ಅದನ್ನು ಸಪ್ರೇಟ್ ರಾಷ್ಟ್ರ ಅಂತ ಹೇಳೋದಕ್ಕೆ ಬರೋದಕ್ಕಾಗದೇ ಇದ್ದರೂ ಕೂಡ ಮುಂದೊಂದು ದಿನ ಇದು ಆಗೇ ಆಗುತ್ತೆ. ವಿಶ್ವಸಂಸ್ಥೆ ನಮ್ಮನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಅಂಗೀಕಾರ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ಈಗ ಬಲೂಚ್ ಲಿಬರೇಷನ್ ಆರ್ಮಿ ತಮ್ಮನ್ನು ತಾವು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದ್ದಾರೆ. ಇದು ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ಬಿಡೋಣ. ಪುಲ್ವಾಮಾದಲ್ಲಾಗಿರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಮೊನ್ನೆ ಅಷ್ಟೇ 3 ಲಷ್ಕರ್ ಉಗ್ರರು ಹತರಾದ್ರು. ಜಮ್ಮು ಕಾಶ್ಮೀರದಲ್ಲಿ ಸೇನೆಯ ಆಪರೇಷನ್ ಮುಂದುವರಿತಾ ಇದೆ. ಪುಲ್ವಾಮಾದಲ್ಲಿ ಸೇನೆಯಿಂದ ಭರ್ಜರಿ ಬೇಟೆ, ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಪುಲ್ವಾಮಾದಲ್ಲಿ 3 ಉಗ್ರರ ರುಂಡವನ್ನ ಸೇನೆ ಇಲ್ಲೂ ಕೂಡ ಚೆಂಡಾಡಿದೆ. ಮೊನ್ನೆನೂ 3 ಜನರನ್ನ ಮುಗಿಸಿ ಹಾಕೋ ಕೆಲಸವನ್ನು ಮಾಡಿತ್ತು ಭಾರತೀಯ ಸೇನೆ. ಆವಂತಿಪೋರದ ತ್ರಾಲ್ನಲ್ಲಿ ಜೈಷ್ ಉಗ್ರರು ಹತರಾಗಿದ್ದಾರೆ. ಮೊನ್ನೆ ಹತರಾಗಿದ್ದು ಲಷ್ಕರ್ ಎ ತೈಬಾದ ಉಗ್ರರು. ಇವತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದಂತಹ ಉಗ್ರರನ್ನ ಮುಗಿಸಲಾಗಿದೆ ಅನ್ನೋದರ ಡೀಟೇಲ್ಸು. ಸೇನಾ ಕಾರ್ಯಾಚರಣೆ ಯಾವ ಭಾಗದಲ್ಲಿ ನಡೀತಾ ಇದೆ ಅನ್ನೋದನ್ನ ನಾವು ಹೇಳಲ್ಲ ನಿಮಗೆ, ಬಟ್ ಪುಲ್ವಾಮಾ ಭಾಗದಲ್ಲಿ ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಸದ್ಯಕ್ಕೆ ಅಲ್ಲಿ ಗುಂಡಿನ ಚಕಮಕಿ ಕೂಡ ಆಗ್ತಾ ಇತ್ತು. ಇದಕ್ಕೂ ಮುಂಚೆ ವಿಪರೀತವಾಗಿ ಫೈರಿಂಗ್ ಎಕ್ಸ್ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಅಂತಿಮವಾಗಿ ನಮ್ಮ ಸೇನೆ ನಡೆಸಿದಂತಹ ಆಪರೇಷನ್ ಟಿಕ್ಕಾದ ಕಾರ್ಯಾಚರಣೆಯ ಭಾಗವಾಗಿ 3 ಉಗ್ರರನ್ನ ನರಕಕ್ಕೆ ಪಾರ್ಸಲ್ ಮಾಡಿಸೋ ಕೆಲಸ ಆಗಿದೆ. ಮೊನ್ನೆ ನಾವು ಗಮನಿಸಿದ್ವಿ ಎಷ್ಟು ಪ್ರಮಾಣದ ಶಸ್ತ್ರಾಸ್ತ್ರಗಳು ಉಗ್ರರಿಂದ ಹತ್ಯೆಯಾದಂತಹ ಉಗ್ರರ ಬಳಿ ಪತ್ತೆ ಆಗಿತ್ತು ಅಂತ. ಇದೆಲ್ಲವನ್ನು ಅವರು ಉಪಯೋಗಿಸಿದ್ರೆ ನರಮೇಧ ಇನ್ಯಾವ ಮಟ್ಟಕ್ಕೆ ನಡೀತಾ ಇತ್ತು. ಈಗ ಇವ್ರ ಹತ್ರ ಕೂಡ ಇಷ್ಟೇ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಇರುತ್ತೆ. ಆಮೇಲೆ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಕಾಶ್ಮೀರದ ಜನ ಯಾರನ್ನ ಪೋಷಿಸ್ತಾ ಇದ್ದಾರೆ, ಯಾರಿಗೆ ಶೆಲ್ಟರ್ ಕೊಡ್ತಾ ಇದ್ದಾರೆ, ಅವ್ರ ಹತ್ರ ಭಾರತದ ಅನೇಕ ನಗರಗಳಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಬೇಕಾದಂತಹ ವಸ್ತುಗಳು ಪತ್ತೆ ಆಗ್ತಾ ಇದೆ. ಇದು ಲೋಕಲ್ ಸಪೋರ್ಟ್ ಇಲ್ಲದೆ ಸಾಧ್ಯ ಇಲ್ಲ ಅನ್ನೋ ಮಾತು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಆಪರೇಷನ್ ಟಿಕ್ಕಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸಾಮಾನ್ಯವಾಗಿ ವರ್ಷಂ ಪೂರ್ತಿ ಕೂಡ ಈ ಕೂಂಬಿಂಗ್ ಕಾರ್ಯಾಚರಣೆ ಅರಣ್ಯ ಪ್ರದೇಶದಲ್ಲಿ ಆಗ್ತಾ ಇರುತ್ತೆ. ಆದರೆ ಮೊನ್ನೆಯಿಂದ ಸ್ವಲ್ಪ ಅಗ್ರೆಸಿವ್ ಆಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಹಾಗೂ ಸೇನೆ ಜೊತೆಗೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇಷ್ಟೂ ಜನ ಕೂಡ ಅಲ್ಲಿ ಕಾರ್ಯಾಚರಣೆಯಲ್ಲಿ ಮಗ್ನರಾಗಿರೋದ್ರಿಂದ ದಿನ ಬೆಳಗಾದ್ರೆ ಸಾಕು ನಮ್ಗೆ ಇಂಥ ಸುದ್ದಿಗಳು ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇವ್ರು ಎಷ್ಟು ದಿನದಿಂದ ತಂಗಿದ್ರು, ಆಮೇಲೆ ಎಷ್ಟು ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಆಮೇಲೆ ಇದ್ರ ಜೊತೆಗೆ ಲೋಕಲ್ ಕಾಶ್ಮೀರಿಗಳ ಪಾತ್ರ ಏನು, ಎಲ್ಲವೂ ಕೂಡ ನ್ಯೂಟ್ರಲೈಸ್ ಆಗ್ತಾ ಹೋಗುತ್ತೆ. ಈಗ ಮೊನ್ನೆ 3 ಜನ ಎನ್ಕೌಂಟರ್ ಆದ್ರು, ಇವತ್ತು 3 ಜನ ಅಂತ ಹೇಳ್ತಾ ಇದ್ದಾರೆ, ಒಟ್ಟು 6 ಜನ. ಬಟ್ ಪೆಹಲ್ಗಾಮ್ ಅಟ್ಯಾಕ್ ಮಾಡಿದವರೇ ಇವರ ಅಂತಕ್ಕಂಥದ್ದು ಕ್ಲಾರಿಟಿ ಇಲ್ಲ ನಮಗೆ. ಅದು ಬೇಕಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯರು ಕೇಳ್ತಾ ಇರೋದು, ಯಾರು ಅವತ್ತಿನ ದಿವಸ ಹಿಂದೂಗಳ ಅಂತ ಕೇಳಿ ಹೊಡೆದ್ರಲ್ಲ, ಅವರೆಲ್ಲಿ, ಅವರು ತಗ್ಲಾಕೊಂಡ್ರ, ಅವ್ರ ಸತ್ರ, ಅದೊಂದು ಕ್ಲಾರಿಟಿ ಸಿಗಬೇಕು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಸೇನಾ ಕಾರ್ಯಾಚರಣೆ ಇಲ್ಲಿಗೆ ಮುಗಿದಿದೆಯಾ ಅಲ್ಲಿ, ಅಥವಾ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ? ಟೋಟಲ್ ಎಷ್ಟು ಜನ ಉಗ್ರರು ಅಡಗಿದ್ರ ಬಗ್ಗೆ ಮಾಹಿತಿ ಇದೆ? ಮತ್ತೆ ಎರಡನೇ ಪ್ರಶ್ನೆ ಅಂದ್ರೆ, ಪಹಲ್ಗಾಮ್ ಉಗ್ರರು ಎಲ್ಲಿ? ನರಮೇಧ ಮಾಡಿದವರು ಇವ್ರನ್ನೆಲ್ಲ ಮುಗಿಸ್ತಾ ಇದ್ದಾರೆ ಸರಿ, ಬಟ್ ನರಮೇಧಕ್ಕೆ ಕಾರಣ ಆದವ್ರನ್ನ ಇನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ 2 ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ. ಮಮತಾ ನೋಡಿ, ಪುಲ್ವಾಮಾ ಜಿಲ್ಲೆ ಟ್ರಾಲ್ ತಾಲೂಕಿನ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಗುಂಡಿನ ಚಕಮಕಿ ನಡೀತಾ ಇರುವಂತದ್ದು, ಸರ್ಚಿಂಗ್ ಆಪರೇಷನ್ ನಡೀತಾ ಇರುವಂತದ್ದು. 4-5 ಜನ ಭಯೋತ್ಪಾದಕರು ಈ ಒಂದು ಪ್ರದೇಶದಲ್ಲಿ ಅಡಗಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗುತ್ತೆ. ಈ ಮಾಹಿತಿಯ ಮೇರೆಗೆ ಇವತ್ತು ಬೆಳಗ್ಗೆ ಏನು ಸೇನೆ, CRPF ಮತ್ತೆ ಜಮ್ಮು ಕಾಶ್ಮೀರ್ನ ವಿಶೇಷ ಎನ್ಕೌಂಟರ್ ಪಡೆ, ಈ 3ಗಳು ಕೂಡ ಜಂಟಿ ಕಾರ್ಯಾಚರಣೆಯನ್ನೇ ಶುರು ಮಾಡಿರುವಂತದ್ದು. ಈವರೆಗೂ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ 3 ಜನ ಭಯೋತ್ಪಾದಕರನ್ನ ಈಗಾಗಲೇ ಎನ್ಕೌಂಟರ್ ಮಾಡಲಾಗಿದೆ. ಮತ್ತೆ ಬಾಕಿ ಇಡೀ ಪ್ರದೇಶವನ್ನ ಸರ್ಚಿಂಗ್ ಅನ್ನ ಕಂಟಿನ್ಯೂ ಮಾಡಿರುವಂತದ್ದು. ಇನ್ನು 1 ಅಥವಾ 2 ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳಿದಾವೆ. ಹೀಗಾಗಿ ಇಡೀ ಪ್ರದೇಶವನ್ನ ಭದ್ರತಾ ಪಡೆಗಳು ಆವರಿಸಿಕೊಂಡಿರುವಂತದ್ದು ಮತ್ತೆ ಅವರ ಹುಡುಕಾಟವನ್ನ
ಹುಡುಕಾಟವನ್ನು ಕೂಡ ಈಗ ಸದ್ಯಕ್ಕೆ ನಡೆಸ್ತಾ ಇರುವಂತದ್ದು. ಆರಂಭದಲ್ಲಿ ಗುಂಡಿನ ಚಕಮಕಿ ನಡೆದಂತ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗುಂಡಿನ ಕಾಳಗ ನಡೀತು. ಆದಾಗ್ಯೂ ಕೂಡ ಸೇನೆ ಉಗ್ರರನ್ನ ಎನ್ಕೌಂಟರ್ ಮಾಡುವಲ್ಲಿ ಯಶಸ್ವಿಯಾಗಿರುವಂತದ್ದು. ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಬಹಳಷ್ಟು ಸೂಕ್ಷ್ಮವಾಗಿರುವಂತದ್ದು. ಮತ್ತೆ ಈ ಒಂದು ಭಯೋತ್ಪಾದಕರಿಂದ ಕೆಲವೊಂದಿಷ್ಟು ವಸ್ತುಗಳು ಸಿಗಬಹುದಾ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯಕ್ಕೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇದು ಒನ್ ಪಾರ್ಟ್. ಇನ್ನು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂತಹ ಭಯೋತ್ಪಾದಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ಸುಳಿವುಗಳು ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ಎನ್ಕೌಂಟರ್ ಆಗ್ತಿರುವಂತಹ ಭಯೋತ್ಪಾದಕರಿಗೂ ಪಹಲ್ಗಾಮ್ ದಾಳಿಗೂ ಸಂಬಂಧ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆಗಳು ನಡೀತಾ ಇದಾವೆ. ಆದರೆ ನಿರ್ದಿಷ್ಟವಾಗಿ ಇದೇ ದಾಳಿಯನ್ನ ಮಾಡಿದವ್ರನ್ನ ಎನ್ಕೌಂಟರ್ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ನಿಖರವಾದಂಥ ಉತ್ತರ ಇಲ್ಲ. ಯಾಕೆಂದ್ರೆ ಈ ಪ್ರಶ್ನೆಗೆ NIA ಉತ್ತರವನ್ನ ಕೊಡಬೇಕಾಗತ್ತೆ. NIA ಕೂಡ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಭಯೋತ್ಪಾದಕರ ಸುಳಿವು ಸಿಕ್ಕಿಲ್ಲ. ಶೋಪಿಯಾನ್ ಸೇರಿದಂತೆ ಬೇರೆ ಬೇರೆ ಗಡಿಗ ಭಾಗಗಳಲ್ಲೂ ಕೂಡ ಈ ಒಂದು ಉಗ್ರರ ಫೋಟೋಗಳನ್ನ ಹಚ್ಚಿ 20 ಲಕ್ಷ ರೂಪಾಯಿ ಬಹುಮಾನವನ್ನ ಈಗಾಗಲೇ ಘೋಷಣೆ ಮಾಡಲಾಗಿರುವಂತದ್ದು. ಆದ್ರೂ ಕೂಡ ಸ್ಥಳೀಯರಿಂದಲೂ ಕೂಡ ಇನ್ನೂ ಯಾವುದೇ ರೀತಿಯಂತ ಇನ್ಪುಟ್ಗಳು ಸಿಕ್ಕಿಲ್ಲ. ಈ ಒಂದು ಭಯೋತ್ಪಾದಕರ ಹುಡುಕಾಟ ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇದೆ. ಮಮತಾ, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.